ನಿಮ್ಮ ನ್ಯೂಸ್ 18 ಕನ್ನಡ ಫಸ್ಟ್ ನಾವು ರಿವೀಲ್ ಮಾಡಿದ್ವಿ. ಆ ವಿಷಯ ಇದೀಗ ನಿಜ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಬ್ರೇಕಿಂಗ್ ನ್ಯೂಸ್, ಬಿಜೆಪಿಗೆ ಬೆಂಬಲ ಕೊಡುವುದ್ರ ಬಗ್ಗೆ ಜೆಡಿಎಸ್ ಸಭೆ, ಕೆಲ ಶಾಸಕರಿಂದ ಬೆಂಬಲಕ್ಕೆ ವಿರೋಧ ಕೂಡ ವ್ಯಕ್ತವಾಯಿತು. ಬೆಂಬಲಕ್ಕೆ ಕೆಲ ಶಾಸಕರು ಒಲವನ್ನು ಕೂಡ ವ್ಯಕ್ತಪಡಿಸುವಂತೆ ಜಿಟಿ ದೇವೇಗೌಡರು ಮಾತಾಡಿದ್ದಾರೆ. ಅಂತಿಮ ತೀರ್ಮಾನ ಕುಮಾರಸ್ವಾಮಿಗೆ ಬಿಟ್ಟಿದ್ದೇವೆ, ಏನೇ ತೀರ್ಮಾನ ತಗೊಂಡ್ರು ನಾವು ಒಟ್ಟಿಗಿರ್ತೀವಿ ಅಂತ ಬೆಂಗಳೂರಿನ ಜಿಟಿ ದೇವೇಗೌಡರು ಹೇಳಿಕೆ ಕೊಟ್ಟರು. ಮತ್ತೆ ಮುಂದೆ ನಾವೇನು ಮಾಡಬೇಕು ಅಂತ ಚರ್ಚೆ ಮಾಡಿದ್ರು. ಅದಕ್ಕೆ ಕೆಲವರು ವಿರೋಧ ಪಕ್ಷದಲ್ಲಿ ಇದ್ದು ವಿರೋಧ ಪಕ್ಷ ಕೂತು ಕೆಲಸ ಮಾಡೋದು ಅಂತಕ್ಕಂಥದ್ದು, ಇನ್ನು ಕೆಲವರು ಇಲ್ಲ ನಾವೆಲ್ಲರೂ ಒಟ್ಟಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಡೋಣ ಅಂತಕ್ಕಂಥದ್ದನ್ನು ಇನ್ನು ಕೆಲವು ಶಾಸಕರು ಅದನ್ನು ಒತ್ತಾಯ ಮಾಡ್ತಾಯಿದ್ರು. ಈಗೆಲ್ಲ ತೀರ್ಮಾನ ಮಾಡ್ತಕ್ಕಂಥ ಅಧಿಕಾರವನ್ನು ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಒಟ್ಟಾರೆ ತೀರ್ಮಾನವನ್ನು ನಾವು ಒಬ್ಬೊಬ್ಬರು ಇಂಡಿವಿಜುವಲ್ ಆಗಿ ಹೇಳೋಂಗಿಲ್ಲ, ಅದನ್ನ ಒಟ್ಟಾರೆ ತೀರ್ಮಾನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಆ ಎಲ್ಲ ಅಧಿಕಾರವನ್ನು ಕೊಟ್ಟಿದ್ದಾರೆ. ನಮ್ಮವರು ಒಂದು ಕ್ವಶನ್ ಕೇಳಿದ್ರು, ಸರ್ ಸೋಮವಾರ ವಿಶ್ವಾಸಮತ ಯಾಚನೆ ಇದೆಯಲ್ಲ, ಅವಾಗ ನೀವೇನು ಮಾಡ್ತೀರಾ ಅಂತ. ನನಗೆ ಗೊತ್ತಿಲ್ಲ, ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ, ಅವ್ರನ್ನ ಕೇಳಿ ಅಂತಂದ್ರು. ಒಂದು ಕಡೆ ಒಬ್ರು ತೊಟ್ಲು ತುಕ್ತಾರೆ, ಇನ್ನೊಬ್ರು ಮಗುಂಚಿ ಹುಡ್ತಾರೆ. ಏನು ನಡೀತಿದ್ಯಪ್ಪ, ಬಿಕಾಸ್ ಕಲಾಪದಲ್ಲಿ ನಾವು ಏನೇನೆಲ್ಲ ಕೇಳಿಸ್ಕೊಂಡ್ವಿ, ಇವಾಗ ಏನೇನು ನಡೀತಾ ಇದೆ, ಇದಾಗುತ್ತೆ ಅಂತ ನಿಮ್ಮ ನ್ಯೂಸ್ 18 ಕನ್ನಡ ಪಕ್ಕಾ ಸುದ್ದಿಯನ್ನು ನಾವು ಹೇಳಿದ್ವಿ. ಈಗ ಅದು ನಿಜ ಆಗ್ತಾ ಇದೆ.